ಭಗವಾನ್ ಸಾಹೇಬ್ರ ಅಂದ್ರೆ ಮರ್ಯ ಚೌಕ್ನಾಗ ಆಯ್ತಾ ರೈಟ್ ಕರ್ಲೈತೆ ನೋಡಿದ್ದು ಭಾರಿ ಸಿಕ್ಕ ಬರೋಯ್ತು ಬಿಟ್ಟು ಹೇಳಿದ್ರೆ ನಮ್ಮಲ್ಲಿ ಕೂಡ ಬಹಳಷ್ಟು ಅಲ್ಪಸಂಖ್ಯಾತರಿದ್ದಾರೆ. ಅಲ್ಪಸಂಖ್ಯಾತ ಮಕ್ಕಳು ಈಗ ನಮ್ಮ ವಿದ್ಯಾಸಂಸ್ಥೆಗಳು ಇಲ್ಲಿದ್ದಾವೆ. ಇವತ್ತು ಮ್ಯಾಟ್ರಿಕ್ ಪೂರ್ವದಲ್ಲಿ ಇರುವಂಥ ಈಗಾಗಲೇ ನಮ್ಮ ಒಂದು ಬಾಯ್ಸ್ ಒಂದು ಗರ್ಲ್ಸ್ ಒಂದು ಮ್ಯಾಟ್ರಿಕ್ ಪೂರ್ವ ಬಾಯ್ಸು ಮ್ಯಾಟ್ರಿಕ್ ನಂತರ ಒಂದು ಬಾಯ್ಸ್ ಈ ಎರಡು ವಸತಿ ನಿಲಯವನ್ನು ನನ್ನ ಅವಧಿಯಲ್ಲಿ ಕಳೆದ ಸಾರಿ ನಾನು ಶಾಸಕನಿದ್ದಾಗ ಅವನ್ನ ಮಂಜೂರಾತಿ ತಂದು ಅವನ್ನ ಈಗಾಗಲೇ ಚಾಲನೆಯಲ್ಲಿ ಇದ್ದಾವೆ. ಈ ಒಂದು ಮ್ಯಾಟ್ರಿಕ್ ನಂತರ ಒಂದು ಮಹಿಳೆಯರಿಗೆ ಈ ವಸತಿ ನಿಲಯ ಭಾಳಷ್ಟು ಅವಶ್ಯಕತೆ ಇತ್ತು. ಆ ಅವಶ್ಯಕತೆ ಹಿನ್ನೆಲೆಯಲ್ಲಿ ನಾನು ಮನವಿ ಮಾಡಿಕೊಂಡಂತೆ ಇವತ್ತು ಈ ಒಂದು ಕಟ್ಟಡಕ್ಕೆ ಈಗಾಗಲೇ ಸರ್ಕಾರ ಸುಮಾರು 4,56 ಲಕ್ಷ ರೂಪಾಯಿಯನ್ನು ಇವತ್ತು ಮಂಜೂರಾತಿಯನ್ನು ಕೊಟ್ಟಿದ್ದಾರೆ. ಇದರ ಒಂದು ಭೂಮಿ ಪೂಜೆಯನ್ನು ನಮ್ಮ ನಗರಸಭೆಯ ಅಧ್ಯಕ್ಷರಾದಂಥ ಶ್ರೀಮತಿ ಸುಧಾರಾಣಿ ಸಂಗಮ್ ಅವರು ಮತ್ತು ನಮ್ಮ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದಂಥ ರಾಘವೇಂದ್ರ ಚಿಂಚಮಿ ಅವರು ಮತ್ತು ನಮ್ಮ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯ ಡೆಪ್ಟಿ ಡೈರೆಕ್ಟರ್ ಆದಂಥ ಶಿವಾನಂದ ಪಟ್ಟಣ್ ಶೆಟ್ಟಿಯವರು ಮತ್ತು ನಮ್ಮ ಪೌರಾಯುಕ್ತರಾದಂಥ ಶ್ರೀನಿವಾಸ್ ಯಾದವ್ ಅವರು ಹಾಗೂ ಎಲ್ಲ ನಮ್ಮ ನಗರಸಭೆಯ ಸದಸ್ಯರೊಂದಿಗೆ ಮತ್ತು ನಮ್ಮ ಎಲ್ಲ ಮುಖಂಡರು ಕಾರ್ಯಕರ್ತರು ತಾಯಂದಿರು ಯುವಕರು ಜೊತೆಗೆ ಇವತ್ತು ಈ ಭೂಮಿ ಪೂಜೆಯನ್ನು ಭಾಳ ಯಶಸ್ವಿಯಾಗಿ ಸಂತೋಷದಿಂದ ನಾವು ನೆರವೇರಿಸಿದ್ದೇವೆ ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇಳಕಲ್ ತಾಲೂಕಿಗೆ ಹೊಸದಾಗಿ ಕಳೆದ ವರ್ಷ ಪೋಸ್ಟ್ ಮೆಟ್ರಿಕ್ ಗರ್ಲ್ಸ್ ಹಾಸ್ಟೆಲ್ ಅಂದರೆ ನಮ್ದು ಆಲ್ರೆಡಿ ಒಂದು ಪ್ರೀ ಮೆಟ್ರಿಕ್ ಗರ್ಲ್ಸ್ ಹಾಸ್ಟೆಲ್ ಇದೆ ಮತ್ತು ಪೋಸ್ಟ್ ಮೆಟ್ರಿಕ್ ಬಾಯ್ಸ್ ಹಾಸ್ಟೆಲ್ ಇದೆ. ಬಟ್ ಇಲ್ಲಿ ತುಂಬ ಇಳಕಲ್ ಪಟ್ಟಣದಲ್ಲಿ ಬೇರೆ ಬೇರೆ ಡಿಗ್ರಿ ಐತೆ, PUC ಐತೆ, ನರ್ಸಿಂಗ ಬೇರೆ ಬೇರೆ ಥರ ಕಾಲೇಜ್ಗಳು ಇರೋದ್ರಿಂದ ಗರ್ಲ್ಸ್ಗೂ ಕೂಡ ಪೋಸ್ಟ್ ಮೆಟ್ರಿಕ್ ಏನಿದ್ದಾರೆ ಅವರು ಕೂಡ ಅವಶ್ಯಕತೆ ಇರೋದ್ರಿಂದ ಮಾನ್ಯ ನಮ್ಮ ಸಾಹೇಬರು ಕಳೆದ ವರ್ಷ ಏನು ರಾಜ್ಯಾದ್ಯಂತ ಒಟ್ಟು 100 ಹಾಸ್ಟೆಲ್ ಕೊಟ್ಟರೆ ಅದರಲ್ಲಿ ಇಳಕಲ್ ತಾಲೂಕಿಗೆ ಕೂಡ ಒಂದು ಹಾಸ್ಟೆಲನ್ನು ನಮ್ಮ ಇಲಾಖಾ ಸಚಿವರಾಗಿರ್ತಕ್ಕಂಥ ಜಮೀರ್ ಅಹ್ಮದ್ ಸಾಹೇಬರ ಹತ್ತಿರ ಭೇಟಿಯಾಗಿ ಒಂದು ನಮಗೆ ಮಂಜೂರು ಮಾಡಿ ಕೊಟ್ಟಿದ್ದಾರೆ. ಅದನ್ನು ನಾವು ಕಳೆದ ವರ್ಷವೇ ಬಾಡಿ ಕಟ್ಟಡದಲ್ಲಿ ಆಲ್ರೆಡಿ ಆರಂಭ ಮಾಡಿದ್ದೀವಿ. ಸೊ ನಮಗೆ ಭವಿಷ್ಯ ದೃಷ್ಟಿಯಿಂದ ಒಂದು ಸ್ವಂತ ಕಟ್ಟಡ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಇಳಕಲ್ ಪಟ್ಟಣದಲ್ಲೇ ನಾವು ಸಾಕಷ್ಟು ಕಳೆದ ಒಂದು ತಿಂಗಳಿಂದ ಈ ಒಂದು ಸುಸಜ್ಜಿತವಾದ ಕಟ್ಟಡವನ್ನು ಕಟ್ಟಲಿಕ್ಕೆ ಏನು ಸೈಟನ್ನೇ ಇವನ್ ಸ್ವತಃ ಸಾಹೇಬರು ಕೂಡ ಇಲ್ಲಿ ನಮಗೆ ಬೇರೆ ಬೇರೆ ಏನು ಸೈಟ್ ಡೆವಲಪ್ ಮಾಡಿರ್ತಾರೆ ಅಲ್ಲೆಲ್ಲ ಬಂದು ಸೈಟ್ಗಳನ್ನ ಹುಡುಕಾಡಿದ್ದಾರೆ. ಅಂತಂದ್ರೆ ಒಂದೇನು ಭವಿಷ್ಯದಾಗ ಒಂದು ಸುಸಜ್ಜಿತ ಕಟ್ಟಡ ಬೇಕಾ ಎಲ್ಲ ಕಾಲೇಜುಗಳಿಗೆ ಹೋಗ್ಲಿಕ್ಕೆ ಹೆಣ್ಣು ಮಕ್ಕಳಿಗೆ ಅನುಕೂಲ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಅಂತಿಮವಾಗಿ ಈ ಒಂದು ಸೈಟನ್ನು ಏನು ಫೈನಲ್ ಆಗಿದೆ. ಸೊ ಇವತ್ತಿನ ದಿವಸ ಮಾನ್ಯ ಶಾಸಕರು ಈ ಒಂದು ಹೊಸ ವಸತಿ ನಿಲಯದ ಕಟ್ಟಡ ಭೂಮಿ ಪೂಜೆಯನ್ನು ನೆರವೇರಿಸಿದ್ದಾರೆ. ಸೊ ಈ ಒಂದು ಏನು ಕಟ್ಟಡ ಕಾಮಗಾರಿ ಬೆಂಗಳೂರು ರಾಜೀವ್ ಗಾಂಧಿ ನಿಗಮ ನಿಯಮಿತ ಅವರು ವಹಿಸ್ಕೊಂಡಿದ್ದಾರೆ. ಸೊ ನಿಗದಿತ ಅವಧಿಯಲ್ಲಿ ಮುಗಿಸಿ ಕೊಟ್ಟು ನಮ್ಮ ಮಕ್ಕಳಿಗೆ ಅನುಕೂಲ ಮಾಡಿಕೊಡ್ತು ಅಂತ ಹೇಳಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಎಲ್ಲ ಮಾನ್ಯ ಸಾಹೇಬರ ಒಂದು ಆಶೀರ್ವಾದದಿಂದ ಎಲ್ಲ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ತಮಗೆಲ್ಲರೂ ನಮಸ್ಕಾರ.